ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಇದ್ದಕ್ಕಿದ್ದ ಹಾಗೆ ಒಂದು ಪೋಸ್ಟ್ ಹಾಕಿದ್ರು. ಅದನ್ನು ನೋಡಿ ನಾನು ದಂಗಾಗಿ ಹೋದೆ. ಆಕ್ಚುಲಿ ಒಬ್ಬ ಇಷ್ಟು ಧೈರ್ಯ ಬಂದ್ಬಿಡ್ತಾ ಪಾಕಿಸ್ತಾನಕ್ಕೆ, ಇಷ್ಟು ಓಪನ್ ಆಗಿ ಇಸ್ರೇಲ್ ವಿರುದ್ಧ ಒಂದು ಬರವಣಿಗೆ ಹಾಕಿದಾರಲ್ಲ, ಅದು ಅಫಿಷಿಯಲ್ ಆಗಿ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಹಾಕಿದಾರಲ್ಲ ಅಂತಂದ್ರೆ ಓ ಮೆಚ್ಚಬೇಕಾದಂತಹದ್ದೇ. ಎಲ್ಲಿಂದಲೋ ಒಂಚೂರು ರೋಷನ ಬಾಡಿಗೆಗೆ ತಗೊಂಡು ಬಿಟ್ಟಿದ್ದಾರೆ. ಬೇಡ್ಕಂಡ್ ತಿಂತ ಇದ್ರು ಸಹ ಒಂದಷ್ಟು ಸ್ವಾಭಿಮಾನನ ಎಲ್ಲಿಂದನ ತಗೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡೆ. ಆ ಪೋಸ್ಟ್ ಹಾಗಿತ್ತು, ಯಾಕೆಂದ್ರೆ ಅದರಲ್ಲಿ ಇಸ್ರೇಲ್ ಅನ್ನ ದುಷ್ಟ ರಾಷ್ಟ್ರ, ಕ್ಯಾನ್ಸರ್ ಸ್ಟೇಟ್ ಅಂತ ಕರೆಯಲಾಗಿತ್ತು. ಮತ್ತು ಅದನ್ನ ಯಾರು ಕ್ರಿಯೇಟ್ ಮಾಡಿದ್ರಲ್ಲ ಅವರು ನರಕದಲ್ಲಿ ಸಾಯ್ಬೇಕು ಅಂತ ಬರ್ಕೊಂಡಿದ್ರು. ಆ ಪೋಸ್ಟ್ ಹಾಕಿದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಕಡೆಯಿಂದ ಒಂದು ಆವಾಜ್ ಬಂತು, ಏಯ್ ಏನದು, ಹೀಗೇನಾ ನೀವು ಮಾಡೋದು? ಶಾಂತಿ ಮಾತುಕತೆಯಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀನಿ ಅಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ವಿರುದ್ಧ ಇದ್ದೀರಿ. ಒಂದ್ ಸೈಡ್ ಇದ್ಕೊಂಡು ಅದು ಹೇಗೆ ನೀವು ಮಧ್ಯಸ್ಥಿಕೆ ವಹಿಸ್ತೀರಿ ಅಂತ ಇಸ್ರೇಲ್ ಕಡೆಯಿಂದ ಆವಾಜ್ ಬಂದ ತಕ್ಷಣನೇ ಇವರ ಸ್ವಾಭಿಮಾನ, ಇವರ ಧೈರ್ಯ, ಗುಂಡಿಗೆ ಎಲ್ಲ ಟುಸ್ ಆಗೋಯ್ತು. ಪಟ್ ಅಂತ ಡಿಲೀಟ್ ಮಾಡಿ ಬಿಸಾಕ್ಬಿಟ್ರು. ಬಟ್ ನಮ್ಮ ಹತ್ರ ಸ್ಕ್ರೀನ್ ಶಾಟ್ಗಳು ಇರ್ತಾವಲ್ಲ. ಸೊ ಇವತ್ತು ನಾನು ನಿಮಗೆ ಆ ಒಂದು ಪೋಸ್ಟ್ ಅಲ್ಲಿ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಹಾಕಿದ್ದಂತಹ ಪೋಸ್ಟ್ ನಲ್ಲಿ ಏನಿತ್ತು, ಈಗ ಡಿಲೀಟ್ ಆಗಿರೋದ್ರಲ್ಲಿ, ಮತ್ತು ಅದಕ್ಕೆ ಇಸ್ರೇಲ್ ಪ್ರತಿಕ್ರಿಯೆ ಹೇಗಿತ್ತು, ಮತ್ತು ಅದರ ಸುತ್ತ ಇರುವಂತಹ ವಿಚಾರಗಳು ಏನು ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಅನ್ನುವಂಥವರು ಒಂದು ಪೋಸ್ಟ್ ಹಾಕದ ವ್ಯಕ್ತಿ. ಏನು, ಲೆಬನಾನ್ ನಲ್ಲಿ ನಡೀತಾ ಇದೆಯಲ್ಲ ನರಹತ್ಯೆ, ಇಸ್ರೇಲ್ಗೆ ನರಹತ್ಯೆ ಮಾಡೋದೊಂದು ಚಾಳಿ. ಅದಕ್ಕೆ ಚಾಳಿ ನರಹತ್ಯೆನ ಈಗ ಇಸ್ರೇಲ್ ಅಲ್ಲಿ, ಲೆಬನಾನ್ ಅಲ್ಲಿ ಮಾಡ್ತಾ ಇದೆ ಇಸ್ರೇಲ್. ಅದರ ವಿರುದ್ಧವಾಗಿ ಈ ಖ್ವಾಜಾ ಆಸಿಫ್ ಡಿಫೆನ್ಸ್ ಮಿನಿಸ್ಟರ್ ಪಾಕಿಸ್ತಾನ್ ಒಂದು ಟ್ವೀಟ್ ಅನ್ನ ಹಾಕಿದ್ರು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಹಾಕಿದ್ರು. ಏನಿತ್ತು ಆ ಪೋಸ್ಟ್ ಅಲ್ಲಿ ವಿವರಿಸ್ತೀನಿ ಕೇಳಿ. ಇಸ್ರೇಲ್ ಈಸ್ ಈವಿಲ್ ಅಂಡ್ ಕರ್ಸ್ ಫಾರ್ ಹ್ಯುಮ್ಯಾನಿಟಿ. ಇಸ್ರೇಲು ಒಂದು ದುಷ್ಟ ರಾಷ್ಟ್ರ ಮತ್ತು ಮಾನವೀಯತೆಗೆ ಶಾಪ ಅದು. ವೈಲ್ ಪೀಸ್ ಟಾಕ್ಸ್ ಆರ್ ಅಂಡರ್ ವೇ ಇನ್ ಇಸ್ಲಾಮಾಬಾದ್. ಶಾಂತಿ ಮಾತುಕತೆಗಳು ನಡೀತಾ ಇರಬೇಕಾದ್ರೆ ಇಸ್ಲಾಮಾಬಾದ್ ಅಲ್ಲಿ ಜೆನೋಸೈಡ್ ಇಸ್ ಬೀಂಗ್ ಕ್ಯಾರಿಡ್ ಔಟ್ ಇನ್ ಲೆಬನಾನ್, ಕಮಿಟೆಡ್ ಇನ್ ಲೆಬನಾನ್. ಲೆಬನಾನ್ ನಲ್ಲಿ ನರಹತ್ಯೆ ನಡೆಸ್ತಾ ಇದ್ದಾರೆ ಇವರು, ನರಹತ್ಯೆ ನಡೆಸ್ತಾ ಇದ್ದಾರೆ. ಇನ್ನೋಸೆಂಟ್ ಸಿಟಿಸನ್ಸ್ ಆರ್ ಬೀಂಗ್ ಕಿಲ್ಡ್ ಬೈ ಇಸ್ರೇಲ್. ಅಮಾಯಕ ಪ್ರಜೆಗಳು ಇವರಿಂದ ಕೊಲ್ಲಲ್ಪಡ್ತಾ ಇದ್ದಾರೆ. ಫಸ್ಟ್ ಗಾಜಾ, ದೆನ್ ಇರಾನ್ ಅಂಡ್ ನೌ ಲೆಬನಾನ್. ಮೊದಲು ಗಾಜಾದಲ್ಲಿ ಕೊಂದ್ರು, ಆ ನಂತರ ಇರಾನ್ ಅಲ್ಲಿ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು, ಈಗ ಲೆಬನಾನ್ ಅಲ್ಲಿ ಕೊಲ್ತಾ ಇದ್ದಾರೆ. ಅದು ಬ್ಲಡ್ ಲೆಟ್ಟಿಂಗ್ ಕಂಟಿನ್ಯೂಸ್ ಅನ್ಅಬೇಟೆಡ್. ಈ ರಕ್ತ ಹರಿಯುವಿಕೆಯನ್ನ ಯಾರು ತಡೆಯದೆ, ಅನ್ಅಬೇಟೆಡ್, ಯಾರು ಸಹ ಅದನ್ನ ತಡೆನೇ ಇಲ್ಲ ಅನ್ನೋ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಐ ಹೋಪ್ ಅಂಡ್ ಪ್ರೇ who created this cancerous state on Palestinian land to get rid of European Jews burn in hell. ಯುರೋಪ್ ಅಲ್ಲಿ ಇದ್ದಂತಹ ಜ್ಯೂಸ್ನ ಅಲ್ಲಿಂದ ಹೇಗಾದ್ರೂ ಮಾಡಿ ಓಡಿಸ್ಬಿಡ್ಬೇಕು, ನಮ್ಮ ತಲೆಯಿಂದ ಬಿಡಿಸ್ಕೊಳ್ಬೇಕು ಅವರನ್ನ ಅಂತ ಹೇಳಿ ಪ್ಯಾಲೆಸ್ತೀನಿಯರ ಜಾಗದ ಮೇಲೆ ಬಂದು ಹಾಕಿದರಲ್ಲ, ಇಂತಹ ಕ್ಯಾನ್ಸರಸ್ ಸ್ಟೇಟ್, ಕ್ಯಾನ್ಸರ್ ರೀತಿಯಾದಂತಹ ದೇಶವನ್ನ ಹುಟ್ಟು ಹಾಕಿದ್ರಲ್ಲ, ಅವರೆಲ್ಲರೂ ಸಹ ನರಕದಲ್ಲಿ ಬೆಂಕಿಗೆ ಹಾಕ್ಬಿಡ್ತಾರೆ, ಬೆಂಕಿಗೆ ಬೀಳ್ಬೇಕು, ನರಕದಲ್ಲಿ ಒದ್ದಾಡಿ ಸಾಯ್ಬೇಕು ಅನ್ನೋ ರೀತಿಯಲ್ಲಿ ಈ ಪೋಸ್ಟ್ ಅನ್ನ ಹಾಕೊಂಡಿದ್ರು. ಸೊ ನಾನು ಹೇಳ್ದಂಗೆ ಅದು ನೋಡಿ ನಾನು ಸಹ ಆಶ್ಚರ್ಯಪಟ್ಟೆ. ಪಾಕಿಸ್ತಾನ ಪರವಾಗಿಲ್ಲಲ್ಲ, ಮೊನ್ನೇನೋ ಡುಬಕ್ಕು ಕತೆ ಹೇಳಿ ಮಧ್ಯಸ್ಥಿಕೆ ಮಾಡ್ತೀನಿ ಅಂತ ಹೇಳಿ ಕಟ್ಟು ಕತೆ ಕಟ್ಟಿ ಈ ಕಡೆ ಇರಾನ್ಗೆ ಹೇಳಿದ್ದೇ ಬೇರೆ, ಅಮೆರಿಕಾಗೆ ಹೇಳಿದ್ದೇ ಬೇರೆ. ಅವ್ರು ಕೊಟ್ಟಿದ್ದ ಪೇಪರೇ ಬೇರೆ, ಇವ್ರು ಕೊಟ್ಟಿದ್ದ ಪೇಪರೇ ಬೇರೆ, ಇವ್ರ ಕಂಡೀಷನ್ಸೇ ಬೇರೆ, ಅವ್ರ ಕಂಡೀಷನ್ಸೇ ಬೇರೆ, ಕನ್ಫ್ಯೂಸ್ ಮಾಡಿಟ್ಟು ಲೆಬನಾನ್ಗೆ ಈಗ ಬಾಂಬಿಂಗ್ ಆಗೋ ರೀತಿಯಲ್ಲಿ ಮಾಡಿದ್ರಲ್ಲಿ ಪಾಕಿಸ್ತಾನದ ಪಾತ್ರನೂ ಇದೆ. ಪಾಕಿಸ್ತಾನ ವಿಶ್ವಗುರು ಆಗಬೇಕು ಅನ್ನುವಂಥ ತೆವಲಿಗೆ ಇಬ್ರಿಗೂ ಸುಳ್ಳು ಹೇಳಿ ಇಬ್ರಿಗೂ ನಾಮ ಹಚ್ಚಿದೆ, ಇರಾನ್ಗೆ ಮತ್ತು ಅಮೆರಿಕಾಗೆ. ಇವ್ರಿಗೆ ಏನು ಇಷ್ಟ ಆಗುತ್ತೋ ಆ ರೀತಿ ಪಾಯಿಂಟ್ಗಳನ್ನು ಅಮೆರಿಕ ಒಪ್ಕೊಂಡಿದೆ ಅಂತ ಇರಾನ್ಗೆ ಹೇಳಿದೆ, ಅಮೆರಿಕಾಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಇರಾನ್ ಒಪ್ಕೊಂಡಿದೆ ಅಂತ ಅಮೆರಿಕಾಗೆ ಹೇಳಿದೆ. ಒಟ್ಟಿನಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಸೀಸ್ ಫೈರ್ ಅಂದ್ಬಿಡ್ತು. ಇವರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿಲ್ವಲ್ಲ ಅಮೆರಿಕ ಇರಾನು, ಪಾಕಿಸ್ತಾನನೇ ತಾನೆ ಈ ಕಡೆನೂ ಮಾತಾಡಿ ಆ ಕಡೆನೂ ಮಾತಾಡಿದ್ದು. ಅಲ್ಲಿಗೆ
ಪಾಕಿಸ್ತಾನ ಸೀಸ್ ಫೈರ್ ಅಂದ್ಬಿಡ್ತು. ಇವ್ರ ಕೈ ಕೊಟ್ಟ ಪೇಪರ್ನ ಪಾಯಿಂಟ್ಗಳನ್ನು ನಂಬಿದ್ರು, ಅವ್ರ ಕೈ ಕೊಟ್ಟ ಪೇಪರ್. ಏನೋ ಒಟ್ಟಿನಲ್ಲಿ ಪಾಕಿಸ್ತಾನ ವರ್ಲ್ಡ್ ಸ್ಟೇಜಲ್ಲಿ ಒಂದು ಯುದ್ಧ ನಿಲ್ಲಿಸ್ಬಿಡ್ತು ಅನ್ನುವಂಥ ವಾರಕ್ವಾದಿಯ ಪಾಪ ಅಂತ ಇಲ್ಲೊಬ್ರು ವಿಶ್ವಗುರು ಒಬ್ರು ಓಡಾಡ್ತಿರ್ತಾರಲ್ಲ, ಅದೇ ರೀತಿ ಅಲ್ಲೊಂದು ವಿಶ್ವಗುರು, ಪಾಕಿಸ್ತಾನದ ವಿಶ್ವಗುರು ಅದು ಮಾಡಿದ್ರು. ಶಹಬಾಜ್ ಶರೀಫ್ ಮತ್ತು ಆಸಿಮ್ ಮುನೀರ್ ಸೇರ್ಕೊಂಡು. ಅದು ಆ ಕತೆ. ಆದರೆ ಈಗ ಇದಕ್ಕಿದ್ದಾಗೆ ಈ ಪೋಸ್ಟ್ ಹಾಕಿದಾಗ ನಾನು ಅನ್ಕೊಂಡೆ ಪರವಾಗಿಲ್ಲೇನೋ, ಸ್ವಲ್ಪ ಕಾಮನ್ ಸೆನ್ಸ್ ಬಂದಂಗಿದೆ ಪಾಕಿಸ್ತಾನಿಗೆ, ಸ್ವಲ್ಪ ಸ್ವಾಭಿಮಾನ ಉಕ್ಕದಂಗಿದೆ, ಸ್ವಲ್ಪ ರೋಷ ಹೊರಗಡೆ ಬಂದಂಗಿದೆ, ಏನೇನೋ ಹಾಕಿದಾರಲ್ಲ, ದುಷ್ಟ ರಾಷ್ಟ್ರ, ಕ್ಯಾನ್ಸರ್ ಸ್ಟೇಟು, ಏನೇನೋ ಪರವಾಗಿಲ್ಲ ಅನ್ಕೊಂಡೆ. ಅಷ್ಟರಲ್ಲಿ ಇಸ್ರೇಲ್ ಕಡೆಯಿಂದ ಪ್ರತಿಕ್ರಿಯೆ ಬಂತು. ನೀವು ಒಂದು ಯುದ್ಧದ ಅಥವಾ ಮಾತುಕತೆಯ ಮಧ್ಯಸ್ಥಿಕೆ ವಹಿಸ್ತಾ ಇರೋರು ಯಾರ ಕಡೆನೂ ಇರಬಾರ್ದು, ಬಟ್ ನೀವು ಬಯಸ್ಡ್ ಆಗಿದ್ದೀರಿ ಒಂದು ಕಡೆಗೆ, ಅದು ಹೇಗೆ ಸಾಧ್ಯ ಅಂತ ಅವ್ರು ಆವಾಜ್ ಹಾಕಿದ್ರು. ಅಷ್ಟೇ ಅವ್ರು ಹೇಳಿದ್ದು. 2 ನಿಮಿಷಕ್ಕೆ ಇಲ್ಲಿ ಡಿಲೀಟ್ ಆಗೋಯ್ತು. ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್, ಸೋ ಕಾಲ್ಡ್ ಧೈರ್ಯವಂತ ಖ್ವಾಜಾ ಆಸಿಫ್, ಡಿಲೀಟ್ ಆಗೋಯ್ತು. ಡಿಲೀಟ್ ಆಗಿ ಇಲ್ಲ ಅನ್ನೋ ರೀತಿ ಸೈಲೆಂಟ್ ಆಗ್ಬಿಟ್ರು, ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಸೊ ಆ ರೀತಿಯಾಗಿ ಪಾಕಿಸ್ತಾನದ ತಾತ್ಕಾಲಿಕ ರೋಷ, ತಾತ್ಕಾಲಿಕ ಸ್ವಾಭಿಮಾನ ಏನು ಹುಕ್ಕಿತ್ತು, ಇದಕ್ಕಿದ್ದ ಹಾಗೆ ಉಕ್ಕಿತ್ತಲ್ಲ, ಅದು ಟಪ್ ಅಂತ ಬಂದಾಗೋಯ್ತು. ಇದ್ದಕ್ಕಿದ್ದ ಹಾಗೆ ನಲ್ಲಿಯಲ್ಲಿ ನೀರು ಬರ್ತಾ ನೀವು ತಿರುಗಿಸ್ಬಿಟ್ರೆ ಪಟ್ ಅಂತ ನಿಂತೋಗ್ಬಿಡತ್ತಲ್ಲ, ಹಂಗೆ ಒಂದೇ ಸಲಕ್ಕೆ ನಿಂತೋಯ್ತದು. ಇದಾದ್ರೂ ನಲ್ಲಿ ತಿರುಗಿಸ್ತಾ ಇದ್ರೆ ನಿಧಾನಕ್ಕೆ ಕಡಿಮೆ ಆಗಿ ಕೊನೆಗೆ ಟೈಟ್ ಆದಾಗ ಅದು ನಲ್ಲಿಯಿಂದ ನೀರು ಬರೋದು ನಿಂತೋಗುತ್ತೆ. ಬಟ್ ಪಾಕಿಸ್ತಾನದ ನಲ್ಲಿ ಹಂಗಲ್ಲ, ಹಿಂಗೆ ತಟ್ಟಿದ ತಕ್ಷಣ ಪಟ್ ಮುಗಿದೋಯ್ತು, ಒಂದು ಆವಾಜ್ ಮುಗೀತು. ಬಟ್ ಆಕ್ಚುಲಿ ಲೆಬನಾನ್ ಅಲ್ಲಿ ಏನಾಗ್ತಿದೆ, ಲೆಬನಾನ್ ಅಲ್ಲಿ ಇಸ್ರೇಲು ನರಹತ್ಯೆ ನಡೆಸ್ತಾ ಇದೆ. 1000ವರೆಗೂ ಇಲ್ಲಿಯವರೆಗೆ ಕೊಂದಿದ್ದಾರೆ ಅನ್ನುವಂತಹ ಆರೋಪಗಳು ಬರ್ತಿದೆ. ಅಫಿಷಿಯಲ್ ಆಗಿ 300-400 ಜನರನ್ನು ಕೊಂದು ಹಾಕಿದ್ದಾರೆ. 300-400 ಜನರು ಕೊಂದು ಹಾಕಿದ್ದಾರೆ, 1000ಕ್ಕಿಂತ ಹೆಚ್ಚು ಜನರನ್ನು ಗಾಯಗೊಳಿಸಿದ್ದಾರೆ. ಇದು ಅಧಿಕೃತವಾಗಿ ಲೆಬನಾನ್ ಹೇಳಿರುವಂತಹದ್ದು. ಮಕ್ಕಳು, ಹೆಂಗಸರು, ವಯಸ್ಸಾದವರು ಎಲ್ರು ಏನು ನೋಡ್ತಿಲ್ಲ. ರೆಸಿಡೆನ್ಷಿಯಲ್ ಏರಿಯಾಸ್ ಮೇಲೆ ಬಾಂಬ್ ಹಾಕಿ ಸಾಯಿಸ್ತಾ ಇದೆ. ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾಸ್ ಅಲ್ಲಿ ಬಾಂಬ್ ಹಾಕಿ ಸಾಯಿಸ್ತಾ ಇದೆ. ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು, ರಷ್ಯಾ, ಚೈನಾ, ಫ್ರಾನ್ಸ್, ಸ್ಪೇನ್, ಯುರೋಪಿಯನ್ ರಾಷ್ಟ್ರಗಳು, UK, ಆಸ್ಟ್ರೇಲಿಯಾ, ಯುರೋಪಿಯನ್ ರಾಷ್ಟ್ರಗಳಲ್ಲಿ UK, ಈ ಕಡೆ ಆಸ್ಟ್ರೇಲಿಯಾ, ಎಲ್ಲವೂ ಸಹ ಟೀಕೆ ಮಾಡಿದಾವೆ ಮತ್ತು ಉಗ್ರವಾಗಿ ಖಂಡಿಸಿದಾವೆ ಇಸ್ರೇಲ್ನ ಈ ನಡೆಯನ್ನ. ನಿನ್ನೆ ವಿಡಿಯೋ ಮಾಡಿದ್ದೀನಿ ನೋಡಿ, ಎಷ್ಟು ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ಕೆಂಡ ಕಾರಿದಾವೆ. ರಷ್ಯಾ ಅಂತ ಹೇಳ್ತಾ ಇದೆ ಈ ಇಸ್ರೇಲನ್ನ ಬಾಯಿ ಮುಚ್ಕೊಂಡಿರೋಂಗ್ ಮಾಡ್ಬೇಕು ಅಂದ್ರೆ ಅದನ್ನು ತುಂಡರಿಸ್ಬಿಡ್ಬೇಕು ಅಂತ. ಅದು ಇರೋದೇ ಇಷ್ಟು, ಅದನ್ನು ತುಂಡರಿಸ್ಬೇಕು ಅಂತ ರಷ್ಯಾ ಹೇಳ್ತಾ ಇದೆ. ಆಗ ಮಾತ್ರ ಅದು ಕಂಟ್ರೋಲ್ಗೆ ಬರುತ್ತೆ. ಇಲ್ಲದೆ ಹೋದ್ರೆ ದಿನ ಬೆಳಗಾದ್ರೂ ಒಂದು ಕಡೆ ಹೋಗಿ ನರಹತ್ಯೆ ನಡೆಸ್ಕೊಂಡಿರುತ್ತೆ ಅಂತ. ಆ ಮಟ್ಟಕ್ಕೆ ಸಿಟ್ಟು ಬರ್ತಾ ಇದೆ. ಸುಮಾರು 70 ದೇಶಗಳು, ಇನ್ಕ್ಲೂಡಿಂಗ್ ಯುನೈಟೆಡ್ ನೇಷನ್ಸ್, ಸಂಯುಕ್ತ ರಾಷ್ಟ್ರಗಳು ಸಹ ಇದನ್ನ ಖಂಡಿಸಿದಾವೆ, ಇಸ್ರೇಲ್ ಮಾಡಿರೋ ಕೆಲಸವನ್ನ. ಅದರ ವಿರುದ್ಧವಾಗಿ ನಿನ್ನೆ ಎಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಅದು ಈ ರೀತಿ ಜನರ ಹತ್ಯೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯುನೈಟೆಡ್ ನೇಷನ್ಸ್ ಹೇಳ್ತಾ ಇದೆ. ಅಂತಹ ಹೀನ ಕೃತ್ಯವನ್ನು ಮಾಡಿದೆ. ಅದರ ವಿರುದ್ಧ ಈಗ ಇರಾನ್ ತಿರುಗಿ ಬಿದ್ದಿದೆ. ಹುರ್ಮುಜ್ ಸ್ಟ್ರೈಟ್ ಅನ್ನು ಮತ್ತೆ ಬಂದ್ ಮಾಡ್ಕೊಂಡು ಕೂತಿದೆ. ಆ ಕಡೆ ಇಸ್ರೇಲ್ ಮೇಲೂ ದಾಳಿ ನಡೆಸ್ತಾ ಇದೆ, UAE ಮೇಲೂ ದಾಳಿ ನಡೆಸ್ತಾ ಇದೆ ಇರಾನ್. ಕೇಳಿದ್ರೆ ಯುದ್ಧ ವಿರಾಮದ ನಡುವೆ ಈ ಇಸ್ರೇಲ್ ಯಾಕೆ ಅಲ್ಲಿ ಹೋಗಿ ಬಾಂಬ್ ಹಾಕಬೇಕಾಗಿತ್ತು ಅಂತ ಇರಾನ್ ಹೇಳ್ತಾ ಇದೆ. ಇಸ್ರೇಲ್ ಹೇಳ್ತಾ ಇದೆ ಯುದ್ಧ ವಿರಾಮದ ಕಂಡೀಷನ್ಸ್ ನಲ್ಲಿ ಆ ಪಟ್ಟಿಯಲ್ಲಿ ಲೆಬನಾನ್ ವಿಚಾರನೇ ಇಲ್ಲ ಅಂತ. ಇರಾನ್ ಹಿಡ್ಕೊಂಡಿರೋ ಪಟ್ಟಿಯಲ್ಲಿ ಲೆಬನಾನ್ ವಿಚಾರ ಇದೆ, ಇವ್ರು ಹಿಡ್ಕೊಂಡಿರೋ ಪಟ್ಟಿಯಲ್ಲಿ ಲೆಬನಾನ್ ವಿಚಾರ ಇಲ್ಲ. ಯಾರ ಕಿತಾಪತಿ ಇದು ಅಂದ್ರೆ ಪಾಕಿಸ್ತಾನದ ಕಿತಾಪತಿ. ನಾನು ಆಗ್ಲೇ ಹೇಳಿದ್ನಲ್ಲ, ವಿಶ್ವಗುರು ಆಗಬೇಕು ಅಂತ ಇವ್ರಿಗೊಂದು ಪಟ್ಟಿ, ಅವ್ರಿಗೊಂದು ಪಟ್ಟಿ ಬೇರೆ ಬೇರೆ ಕೊಟ್ಬಿಟ್ಟು ಅವ್ರನ್ನ ಖುಷಿ ಇವ್ರನ್ನ ಖುಷಿ ಮಧ್ಯದಲ್ಲಿ ಸೀಸ್ ಫೈರ್ ಅಂತ ಅನೌನ್ಸ್ ಮಾಡಿದ್ದು. ಅದನ್ನೇ ಬಳಸ್ಕೊಂಡು ಈಗ ಇಸ್ರೇಲ್ ಅಲ್ಲಿ ಪುಟ್ಟ ಮಕ್ಕಳನ್ನ, ಈ ಮಕ್ಕಳನ್ನ ಕೊಲ್ಲೋದ್ರಲ್ಲಿ ಇಸ್ರೇಲ್ಗೆ ಎಲ್ಲಿಲ್ಲದ ಆನಂದ. ಕಳೆದ 3 ವರ್ಷಗಳಲ್ಲಿ ಗಾಜಾದಲ್ಲಿ 30,000 ಮಕ್ಕಳನ್ನ ಮಾತ್ರ ಕೊಂದಿದ್ದಾರೆ. ದೊಡ್ಡವ್ರದೆಲ್ಲ ಲೆಕ್ಕ ಸೇರಿಸೋದು 1 ಲಕ್ಷ ಆಗುತ್ತೆ. 30,000 ಬರೀ ಮಕ್ಕಳನ್ನೇ ಕೊಂದಿದ್ದಾರೆ. ಈಗ ಲೆಬನಾನ್ನ ಸರದಿ. ಬಟ್ ಈ ಬಾರಿ ಇಡೀ ಜಗತ್ತಿನಿಂದ ದೊಡ್ಡ ಪ್ರತಿರೋಧ ಬರ್ತಾ ಇದೆ. ಅರಬ್ ರಾಷ್ಟ್ರಗಳು ಸಹ ಟೀಕೆ ಮಾಡಿದ್ದಾರೆ, ಇದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ. ಆ ನಂತರ ಡೊನಾಲ್ಡ್ ಟ್ರಂಪ್ ಸ್ವಲ್ಪ ಎಚ್ಚರಿಕೆ ಕೊಟ್ಟ ಮೇಲೆ ಇಸ್ರೇಲ್ಗೆ ಇಡೀ ಜಗತ್ತಿನಲ್ಲಿ ಸುದ್ದಿ ಆಯಿತು. ಇಸ್ರೇಲಿನ ಮೇಲೆ ದಾಳಿ ಮಾಡಲ್ಲ, ಲೆಬನಾನ್ ಮೇಲೆ ಶಾಂತಿ ಮಾತುಕತೆಗಳಿಗೆ ಅವಕಾಶ ಇದೆಯಲ್ಲ. ಸೊ ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ಅಮೆರಿಕದಲ್ಲಿ ಒಂದು ಸೀಸ್ ಫೈರ್ ಆಗುತ್ತೆ, ಅಮೆರಿಕದಲ್ಲಿ ಶಾಂತಿ ಮಾತುಕತೆಗಳಾಗ್ತವೆ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ.
ಇರಾನ್ಗೂ ಇದಕ್ಕೂ ಸಂಬಂಧ ಇರಲ್ಲ. ನಾವು ಹಿಜ್ಬುಲ್ಲಾ ಜೊತೆ ನೇರವಾಗಿ ಒಂದು ಸೀಸ್ ಫೈರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿ ಅಮೆರಿಕದಲ್ಲಿ ಮಾತುಕತೆ ನಡೆಸ್ತೀವಿ. ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ಏನಿದೆ ಅಲ್ಲ, ಅದು ಪಾಕಿಸ್ತಾನದಲ್ಲಿ ನಡೆಯುತ್ತೆ ಅಂತ. ಪಾಕಿಸ್ತಾನಕ್ಕೆ ಇಸ್ರೇಲ್ ಅವರು ಯಾರು ಹೋಗಲ್ಲ. ಯಾಕಂದ್ರೆ ಅಲ್ಲಿ ಹೋದ್ರೆ ಪಾಕಿಸ್ತಾನ ಅವರು ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಭಯ ಇಸ್ರೇಲ್ ಅವರಿಗೆ. ಅಲ್ಲಿ ಹೋಗಲ್ಲ ಅವರು. ಪಾಕಿಸ್ತಾನ ಏನು ಅಂತಹ ಧೈರ್ಯವಂತ ದೇಶ ಏನಲ್ಲ. ಆದ್ರೂ ಈ ಹೇಡಿ ಆ ಹೇಡಿಗಳಿಗೆ ಎದುರ್ಕೊಂಡು ಹೋಗಲ್ಲ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಹೇಡಿಗಳೇ ಇವರು. ಪುಟ್ಟ ಪುಟ್ಟ ಮಕ್ಕಳು ಸಾಯ್ತಿರ್ಬೇಕಾದ್ರೆ ನೋಡ್ತಿರ್ತಾರೆ ಅಥವಾ ಅದನ್ನು ನೋಡಿ ಆನಂದ ಪಡ್ತಾರೆ ಅಂದ್ರೆ ಅವರು ಹೇಡಿಗಳು ಮಾತ್ರ ಅಲ್ಲ, ಉಗ್ರವಾದಿಗಳೇ ಅವರು. ಉಗ್ರವಾದಿಗಳಾಗಿ ಯಾವುದೇ ದೇಶ ಆಗಿರಲಿ, ಯಾವುದೇ ದೇಶ ಆಗಿರಲಿ. ಸೊ ಇದಿಷ್ಟು ಈಗ ಲೆಬನಾನ್ ವಿಚಾರವಾಗಿ ಪಾಕಿಸ್ತಾನಕ್ಕೆ ಇದ್ದಕ್ಕಿದ್ದ ಹಾಗೆ ರೋಷ ಉಕ್ಕಿದ್ದು, ಆ ನಂತರ ಟುಸ್ ಆಗಿದ್ದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ನಡೀತಾ ಇದೆ ಲೆಬನಾನಲ್ಲಿ ಹತ್ಯಾಕಾಂಡ, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.